Hi, hello, welcome back to my channel. Myself Nagaraj Karigar, JTO Government Writer, Rippanpete. ಸೊ ಈಗ ಕಳೆದ ಸೆಷನ್ನಲ್ಲಿ ನಾನು 126ರಿಂದ 150 ಕ್ವೆಶನ್ವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಆನ್ಸರನ್ನು ಸಾಲ್ವ್ ಮಾಡ್ತಾ ಬಂದಿದ್ವಿ. ಅದರ ಮುಂದಿನ ಭಾಗದಲ್ಲಿ ಈಗ 151ರಿಂದ 175ರವರೆಗಿನ ಕ್ವೆಶನ್ಗಳನ್ನು ಸಾಲ್ವ್ ಮಾಡೋಣ. ಬನ್ನಿ ಹಾಗಾದರೆ 150ನೇ ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಲ್ಲಿ ಏನಿದೆ, ಅದರ ಆನ್ಸರ್ ಏನು ಅನ್ನೋದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಈಸ್ 151. ವಾಟ್ ಈಸ್ ದ ಪರ್ಪೋಸ್ ಆಫ್ ದ ಶಂಟ್ ರೆಜಿಸ್ಟರ್ R2 ಯೂಸ್ಡ್ ಇನ್ ಸೀರೀಸ್ ಟೈಪ್ ಓಮ್ ಮೀಟರ್ ಸರ್ಕ್ಯೂಟ್? ಸಾಮಾನ್ಯವಾಗಿ ನಮ್ಮ ಈ ಸೀರೀಸ್ ಟೈಪ್ ಓಮ್ ಮೀಟರನ್ನು ನಾವು ನೋಡಿದರೆ ಅದ್ರ ಮೇಲ್ಗಡೆ ಒಂದು ನಾಬ್ ಇರುತ್ತೆ. ಆ ನಾಬ್ ಏನಕ್ಕಿರುತ್ತೆ ಅಂತ ಹೇಳಿದ್ರೆ, ಈ ಸೀರೀಸ್ ಟೈಪ್ ಓಮ್ ಮೀಟರ್ನಲ್ಲಿ ಯಾವಾಗಲೂ ಈ ಪಾಯಿಂಟರ್ ಏನಾಗುತ್ತೆ ಅಂದರೆ, ಪ್ರತಿ ಸರಿ ಮೇಜರ್ ಮಾಡಿದಾಗೆಲ್ಲ ಅದು ಎಲ್ಲಂದ್ರೆ ಅಲ್ಲೇ ನಿಂತ್ಕೊಂಡಿರುತ್ತೆ. ಸೊ ಅದನ್ನು ಪ್ರತಿ ಸರಿ ಯಾವುದು ರೆಸಿಸ್ಟೆನ್ಸನ್ನು ಮೇಜರ್ ಮಾಡೋದಕ್ಕಿಂತ ಬಿಫೋರ್ದಲ್ಲಿ ಅದನ್ನು ಜೀರೋ ಸೆಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ. ಸೊ ಈ ಒಂದು ರಿಲೇಟೆಡ್ ಕ್ವಶನ್ ಇದಾಗಿದೆ. ಹಾಗಾದರೆ ವಾಟ್ ಈಸ್ ದ ಪರ್ಪಸ್ ಆಫ್ ದ ಶಂಟ್ ರೆಜಿಸ್ಟರ್ R2? ಇಲ್ಲಿ ಏನು ನಮ್ಮ ಫಿಗರ್ನಲ್ಲಿ ಕಾಣಿಸುತ್ತೆ ನೋಡಿ, R2 ಅಂತಕ್ಕಂಥದ್ದು, ಇದನ್ನೇ ಶಂಟ್ ರೆಜಿಸ್ಟರ್ ಅಂತ ಹೇಳೋದು. ಇಲ್ಲಿ ನಾವು ಮೇಜರ್ ಮಾಡಬೇಕಾಗಿರೋ ಅನ್ನೋನ್ ರೆಸಿಸ್ಟೆನ್ಸನ್ನು ಇಲ್ಲಿ ಕನೆಕ್ಟ್ ಮಾಡಲಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಓಮ್ ಮೀಟರ್ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಓನ್ ಸೋರ್ಸ್ ಆಫ್ ಸಪ್ಲೈ ಇರ್ತದೆ. ನಾವು ಯಾವುದೇ ಕಾರಣಕ್ಕೂ ಈ ರೆಸಿಸ್ಟೆನ್ಸನ್ನು ಮೇಜರ್ ಮಾಡಬೇಕಾದ್ರೆ ಅದು ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈನಿಂದ ಫಸ್ಟ್ ಡಿಸ್ಕನೆಕ್ಟ್ ಆಗಬೇಕು ಅಂತ ಹೇಳ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಿಸ್ಕನೆಕ್ಷನ್ನಲ್ಲಿ ಡೆಡ್ ಸರ್ಕ್ಯೂಟಲ್ಲಿ ಇರಬೇಕು ಅಂಥದ್ದನ್ನು ಮಾತ್ರ. ಯಾಕೆಂದರೆ ಇಲ್ಲಿ ಸೆಲ್ಫ್ ಸೋರ್ಸ್ ಇದೆ, ಇದಕ್ಕೆ ಆ ಸೋರ್ಸ್ ಬೇಸ್ ಮೇಲೆ ನಮಗೆ ಇದು ರೀಡಿಂಗನ್ನು ತೋರಿಸ್ತದೆ. ವೋಲ್ಟ್ ಮೀಟ್ರು ಅಥವಾ ಅಮ್ಮೀಟ್ರ್ ಥರ ಅಲ್ಲ, ಸಪ್ಲೈ ಆನ್ ಮಾಡಿದಾಗ ರೀಡಿಂಗ್ ತೋರಿಸ್ಬೇಕು ಅಂತಲ್ಲ. ಇದು ನಾವು ಸಪ್ಲೈಯಿಂದ ಡಿಸ್ಕನೆಕ್ಟ್ ಮಾಡ್ಕೋಬೇಕು, ಜೊತೆಯಲ್ಲಿ ಇದರ ಸೆಲ್ಫ್ ಸೋರ್ಸ್ನಿಂದ ಅದು ಕೆಲಸ ಮಾಡ್ತಿರ್ತದೆ. ಇದು ನಮಗೆ ಗೊತ್ತಿರಬೇಕು. ಓಕೆ, ಸೊ ಆಪ್ಷನ್ಸ್ 4 ಆಪ್ಷನ್ ಇದೆ. ಇದು ಏನಕ್ಕೆ ಅಂತೇಳಿ, ಟು ಲಿಮಿಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಹೇಳ್ತದೆ. ಎರಡನೇದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಮೀಟರ್ ರೆಸಿಸ್ಟೆನ್ಸ್ ಅಂತ ಹೇಳ್ತದೆ. ಮತ್ತೊಂದು ಟು ಅಡ್ಜಸ್ಟ್ ದ ಜೀರೋ ಪೊಸಿಷನ್ ಆಫ್ ದ ಪಾಯಿಂಟರ್ ಟು ಪ್ರಿವೆಂಟ್ ದ ಎಕ್ಸೆಸ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಇದೆ. ಆಲ್ರೆಡಿ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರ ಪ್ರಕಾರ ನಿಮಗೆ ಆನ್ಸರ್ ಗೊತ್ತಾಗಿದೆ. ಎಸ್, ಯುವರ್ ಆನ್ಸರ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್. ಸಿ ಇದಕ್ಕೆ ಏನು ಅಂತ ಹೇಳಿದ್ರೆ, ಇದನ್ನು ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ನಾನೇನು ಮಾಡ್ತಿರ್ತೀನಿ, ಆ ಪಾಯಿಂಟರ್ನ ನಾನು ಜೀರೋ ಸೆಟ್ ಮಾಡ್ತಿರ್ತೀನಿ ಈ ಸೀರೀಸ್ ಓಮ್ ಮೀಟರ್ನಲ್ಲಿ. ಇದು ಇಂಪಾರ್ಟೆಂಟ್. ಬನ್ನಿ ಹಾಗಾದರೆ ನೆಕ್ಸ್ಟ್ 152ನೇ ಕ್ವಶನ್ ನೋಡೋಣ. ವಿಚ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಅಫೆಕ್ಟ್ ದ ಹೀಟ್ ಜನರೇಟೆಡ್ ಇನ್ ಎ ಕಂಡಕ್ಟರ್? ಯಾವುದು ಅಂತೇಳಿ ನೋಡೋಣ. ಏನಿದೆ, ವಾಹಕದಲ್ಲಿ ಉತ್ಪತ್ತಿಯಾದ ಶಾಖವನ್ನು ಯಾವ ವಿದ್ಯುತ್ ಪ್ರಮಾಣವು ಪರಿಣಾಮ ಬೀರುತ್ತದೆ ಇರ್ತದೆ. ಸೊ ವಿಚ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಅಫೆಕ್ಟ್ಸ್ ದ ಹೀಟ್ ಜನರೇಟೆಡ್ ಇನ್ ಎ ಕಂಡಕ್ಟರ್? ಹೀಟ್ ಜನರೇಟ್ ಆಗೋದಕ್ಕೆ ಏನು? ಇಲ್ಲಿ ವೋಲ್ಟೇಜಾ, ಅಥವಾ ಸ್ಕ್ವೇರ್ ಆಫ್ ದಿ ಕರೆಂಟಾ, ಅಥವಾ ಸ್ಕ್ವೇರ್ ಆಫ್ ದ ರೆಸಿಸ್ಟೆನ್ಸಾ, ಅಥವಾ ಕರೆಂಟ್ ಪಾಸ್ಡ್ ಥ್ರೂ ಇಟ್ ಅಂತ. ಅದರೊಳಗೆ ಕರೆಂಟ್ ಪಾಸ್ ಆದರೆ ಸಾಕು ಅನ್ನೋದು ಒಂದಿದ್ರೆ, ಸೋರ್ಸ್ ಆಫ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತಾನೆ, ಸ್ಕ್ವೇರ್ ಆಫ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತದೆ, ಮತ್ತೊಂದು ಸ್ಕ್ವೇರ್ ಆಫ್ ದಿ ಕರೆಂಟ್ ಅಂತ ಇದ್ದರೆ, ಮತ್ತೊಂದು ವೋಲ್ಟೇಜ್. ಸೊ ಇಲ್ಲಿ ಆನ್ಸರ್ ಈಸ್ ಬಿ. ಯಾವಾಗಲೂ ನಮ್ಗೆ ಗೊತ್ತಿದೆ, ಇಲ್ಲಿ ಹೀಟ್ ಅಂದ ತಕ್ಷಣ ಸ್ಕ್ವೇರ್ ಆಫ್ ದ ಕರೆಂಟ್ ಅಂತ, ಸ್ಕ್ವೇರ್ ಆಫ್ ದಿ ಸ್ಕ್ವೇರ್ ಆರ್ ಅಂತ ಹೇಳ್ತೀವಿ. ಸ್ಕ್ವೇರ್ ಆಫ್ ದ ಕರೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 153. ವಾಟ್ ಈಸ್ ದ ಚೇಂಜ್ ಇನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಇಫ್ ಇಟ್ಸ್ ಕ್ರಾಸ್ ಸೆಕ್ಷನ್ ಏರಿಯಾ ಇಸ್ ಡಬಲ್ಡ್? ನೋಡಿ, ಏನು ಚೇಂಜ್ ಇನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಇಫ್ ಇಟ್ಸ್ ಕ್ರಾಸ್ ಸೆಕ್ಷನ್ ಏರಿಯಾ ಇಸ್ ಡಬಲ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ಡಬಲ್ ಮಾಡಿದರೆ ಈ ಚೇಂಜ್ ಆಫ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸಲ್ಲಿ ಏನಾಗುತ್ತೆ ಅಂತ ಹೇಳಬೇಕು. ಸೊ ಇಲ್ಲಿ ನೋ ಚೇಂಜ್ ಅಂತದೆ. ಅದರಲ್ಲಿ ಮತ್ತೊಂದು ಬಂದು ಡಿಕ್ರೀಸ್ 2 ಟೈಮ್ಸ್ ಅಂತ ಹೇಳ್ತದೆ. ಅದೊಂದು ಇನ್ಕ್ರೀಸ್ 2 ಟೈಮ್ಸ್ ಅನ್ನುತ್ತೆ, ಮತ್ತೊಂದು ಡಿಕ್ರೀಸಸ್ 4 ಟೈಮ್ಸ್ ಅಂತ ಹೇಳ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದು ನಮಗೆ? ಎಸ್, ಗೊತ್ತಿದೆ ನಮಗೆ. ಆನ್ಸರ್ ಬಂದು ಬಿ, ಡಿಕ್ರೀಸಸ್ 2 ಟೈಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಮಾಡಿದರೆ
ಅದು ಡಿಕ್ರೀಸಸ್ 2 ಟೈಮ್ಸ್ ಆಗುತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂನಲ್ಲಿ ಅಂತ ಅರ್ಥ. ಸೊ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ. ಸೊ ಬಿ ಇಸ್ ದ ಆನ್ಸರ್. ನಮಗೆ ಗೊತ್ತಿದೆ ಇಲ್ಲಿ ಲಾಸ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಲೆಂತ್ ಆಫ್ ದಿ ಕಂಡಕ್ಟರು, ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ನು, ಮೆಟೀರಿಯಲ್ಲು, ಟೆಂಪ್ರೇಚರ್ ಅಂತ ಈಗೆಲ್ಲ ಹೇಳ್ತೀವಲ್ಲ. ಸೊ ಅದ್ರ ಬೇಸ್ ಮೇಲೆ ಈಗ ಆನ್ಸರ್ ಮಾಡಬೇಕು. ಬನ್ನಿ 154ನೇ ಕ್ವಶನ್ ನೋಡೋಣ. ಕ್ಯಾಲ್ಕುಲೇಟ್ ದಿ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಜಿಸ್ಟರ್ R4 ಇನ್ ದ ಸರ್ಕ್ಯೂಟ್. ಕ್ಯಾಲ್ಕುಲೇಟ್ ದಿ ವೋಲ್ಟೇಜ್ ಡ್ರಾಪ್ ಅಂದರೆ ಇಲ್ಲಿ ಒಂದು R1, R2, R3, R4 ಅಂತ 4 ರೆಜಿಸ್ಟರ್ಗಳು ಇದ್ದಾವೆ. ಇಲ್ಲಿ ಸರ್ಕ್ಯೂಟಲ್ಲಿ ಕಾಣಿಸ್ತಾ ಇದೆ ನಮಗೆ 220 ವೋಲ್ಟ್ಸ್ ಇದೆ. ಸೊ ಇಲ್ಲಿ R1, R2, R3, R4 ಅಂತೇಳಿ 4 ರೆಜಿಸ್ಟರ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತೀನಿ. ಈಗ R4ಅಲ್ಲಿ ನನಗೆ ವೋಲ್ಟೇಜ್ ಡ್ರಾಪ್ ಎಷ್ಟು ಅಂತ ಈಗ ಲೆಕ್ಕ ಹಾಕಬೇಕು. ಅದಕ್ಕೆ ಮುಂಚೆ ನಾನು ಏನು ಮಾಡಬೇಕಾಗತ್ತೆ ಇಲ್ಲಿ ಅಂದರೆ ನೋಡಿ, ಇದು ಮತ್ತು ಇದು ಎರಡು ಏನಿದೆಯಲ್ಲ R2 ಮತ್ತು R2 ಮತ್ತು R3 ಇವೆರಡು ಏನಿದಾವೆ ಅಂದರೆ ಇದು R4, ಇದು R1, R2, R3, R4 ಹೀಗಿದೆ. ಇಲ್ಲಿ ನಮಗೆ ಈ R2 ಮತ್ತು R3 ಪ್ಯಾರಲಲ್ ಇದೆ. ಈ ಪ್ಯಾರಲಲ್ ಇದ್ದದನ್ನು ಮೊದಲು ಏನು ಮಾಡ್ಬೇಕು, ನಾವು ಸಾಲ್ವ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ತೀವಿ. ನಾವು ಅದ್ರ ವ್ಯಾಲ್ಯೂ ಏನಾಗುತ್ತೆ ಅವಾಗ ಕಡಿಮೆಗಾಗುತ್ತೆ. ಕಡಿಮೆ ಅಂದರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಸೊ ಎರಡು ವ್ಯಾಲ್ಯೂ ಸೇರಿ ಒಂದು ವ್ಯಾಲ್ಯೂ ಮಾಡ್ಕೋಬೇಕು ನಾವೀಗ. ಅದನ್ನು ಮೊದಲು ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ನೀವು. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ತಕ್ಕನಾಗೆ ನೀವೇನು ಮಾಡ್ಕೋಬೇಕಾಗತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ಎರಡು ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಇದ್ದಾಗ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ನೋಡಿ, 40 ಓಮ್ ಮತ್ತು 60 ಓಮ್ ಇದೆ. ಅದು ಅಲ್ಲಿಗೆ 40 ಓಮ್ 60 ಓಮ್ ಎರಡು ರೆಜಿಸ್ಟರ್ ಪ್ಯಾರಲಲ್ ಇದೆ ಅಂತ ಅಂದಾಗ ಅಂದರೆ ನಾನು ಈಗ ಹೇಳ್ತಿರೋದು ಜಸ್ಟ್ ಈ ಭಾಗಕ್ಕೆ ಮಾತ್ರ ಸೀಮಿತ. ಸೊ ಇದನ್ನೇನು ಮಾಡಬೇಕು, 40 × 60 ಡಿವೈಡೆಡ್ ಬೈ 40 + 60 ಮಾಡಿದರೆ ಅವಾಗೇನಾಗುತ್ತೆ 2400 ಡಿವೈಡೆಡ್ ಬೈ, ನಿಮ್ಗೆ ಗೊತ್ತಲ್ಲ ಇದು ಏನು ಹೇಳಿ, ಈ ಥರ ಮಾಡಿದೆ 40 × 60 ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ ಇದ್ದಾಗ ಮಾಡ್ತಕ್ಕಂಥ ಕ್ಯಾಲ್ಕುಲೇಷನ್, ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ದಿ 2 ಪ್ಯಾರಲಲ್ ರೆಸಿಸ್ಟೆನ್ಸ್. ಹೀಗೆ ಮಾಡಿದರೆ ಏನಾಗುತ್ತೆ, ಅವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಅಲ್ಲಿ 2400 ಅಲ್ವಾ, 2400 ಡಿವೈಡೆಡ್ ಬೈ 100 ಆಗುತ್ತೆ. 60 40 100 ಆಗುತ್ತೆ. ಆವಾಗ ಇದನ್ನು ನಾನೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡಿದ್ರೆ 24 ಆಗುತ್ತೆ ಅಲ್ಲಿಗೆ. ಸೊ ಆವಾಗ ಈ ಒಂದು ಭಾಗದ ರೆಸಿಸ್ಟೆನ್ಸ್ ಏನಾಗುತ್ತೆ 24 ಓಮ್ ಆಗಿಬಿಡುತ್ತೆ. ಅಲ್ಲಿಗೆ ಈ ಹಿಂದಿರೋದು ಮತ್ತು ಇಲ್ಲಿರೋದು ಎಲ್ಲ ತೊಗೊಂಡಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಸೊ ಅಲ್ಲಿ 36 ಓಮ್ ಒಂದಿದೆ ಇಲ್ಲಿ. ಎಲ್ಲಿ ಈ ಹಿಂದ್ಗಡೆ 36 ಓಮ್ ಇದೆ, ಇದ್ರದ್ದು 24 ಆಯಿತು, ಇಲ್ಲಿ 50 ಓಮ್ ಇದೆ. ಈ ಇದರಲ್ಲಿ ಈ ವೋಲ್ಟೇಜನ್ನು ಇಲ್ಲಿರೋ 220 ವೋಲ್ಟೇಜ್ ಅಲ್ಲಿ ಡಿವೈಡ್ ಆಗ್ತಾ ಹೋಗ್ಬೇಕು. ನಮಗೆ ಗೊತ್ತಿದೆ ಅವಾಗ ಏನು ಮಾಡಬೇಕು ಅನ್ನೋದು. ಸೊ ಕ್ಯಾಲ್ಕುಲೇಷನ್ ಮಾಡಿದರೆ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಏನಪ್ಪ ಅಂತ ಹೇಳಿದರೆ, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ R1 ಅಂದರೆ ಅಲ್ಲಿ ಈಗ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಟೋಟಲ್ ರೆಸಿಸ್ಟೆನ್ಸ್ ಇಲ್ಲಿ 36 + 24 + 50 ಆಯಿತು. ಸೊ ಅಷ್ಟು ರೆಸಿಸ್ಟೆನ್ಸನ್ನು ತಗೊಂಡು ಏನು ಮಾಡ್ತೀವಿ ನಾವು, ಟೋಟಲ್ ಮಾಡ್ತೀವಿ. ಅದಕ್ಕೆ ಕರೆಂಟನ್ನು ಕಂಡುಹಿಡ್ಕೊತೀವಿ. ಕರೆಂಟನ್ನು ಕಂಡುಹಿಡ್ಕೊಂಡಾದ್ಮೇಲೆ ಪ್ರತಿಯೊಂದು ಸರ್ಕ್ಯೂಟಲ್ಲಿ ಎಷ್ಟೆಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆವಾಗ ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಬಂದರೆ ನಮಗೆ ಸಿಗೋದು ಎಷ್ಟಪ್ಪ ಅಂದರೆ ಈ 36 ವೋಲ್ಟೇಜ್ ಏನಿದೆ ಅಂದರೆ ಆವಾಗ ಸೊ ಕರೆಂಟ್ ಸಿಗುತ್ತೆ ನಮಗೆ. ಕರೆಂಟನ್ನು ಹಾಕಿಬಿಟ್ಟು ನಾವು ವೋಲ್ಟೇಜನ್ನು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ವೋಲ್ಟೇಜ್ ಬಂದುಬಿಟ್ಟು ಹಂಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ. ಸೊ 36ರಲ್ಲಿ ಬಂದು 72 ವೋಲ್ಟೇಜು, 24ರಲ್ಲಿ ಬಂದು 48, ಇಲ್ಲೊಂದು 100 ವೋಲ್ಟೇಜ್ ಅಂತೂ ಬರುತ್ತೆ. ಯಾಕಂದರೆ ಇದು ಎಷ್ಟು 72 48 ಎಷ್ಟಾಯಿತು 120 ಆಗುತ್ತೆ. ಅಲ್ಲಿಗೆ ಇದ್ರದ್ದು ಉಳಿದು 100 ಅಷ್ಟೇ. ಸೊ ಅಲ್ಲಿಗೆ ಆನ್ಸರ್ ಈಸ್ ಡಿ ಅಂತ ಹೇಳ್ತೀವಿ. ಆನ್ಸರ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ನೀವು. ಎಸ್, ಇದೆಲ್ಲ ಈಸಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ ಹೇಳ್ತಾ, ಸೊ 154ನೇ ಕ್ವೆಶ್ಚನ್ ಆನ್ಸರು ನಮಗೆ 100 ವೋಲ್ಟ್ಸ್ ಬರ್ತದೆ. ಎಲ್ಲಿ R4 50 ಓಮ್ ರೆಜಿಸ್ಟರ್ ಏನಿದೆ ಅಲ್ಲಿ 100 ವೋಲ್ಟೇಜ್ ಡ್ರಾಪ್ ಔಟ್ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ 155 ಹೋದರೆ
ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಲೈಟ್ ಡಿಪೆಂಡೆಂಟ್ ರೆಜಿಸ್ಟರ್ LDR ಅಂತ ಶಾರ್ಟಿಗೆ ಹೇಳ್ತೀವಿ. ಇಫ್ ದ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಇನ್ಕ್ರೀಸ್ಡ್, ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸ್ಡ್ ಆದರೆ LDR ರೆಸಿಸ್ಟೆನ್ಸ್ ಏನಾಗುತ್ತೆ? ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಲೈಟ್ ಡಿಪೆಂಡೆಂಟ್ ರೆಜಿಸ್ಟರ್ದು ಏನಾಗುತ್ತೆ ಇಲ್ಲಿ ಅಂತ ಹೇಳಿದರೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ, ರಿಮೇನ್ ಸೇಮ್ ಇರುತ್ತೆ, ಬಿಕಮ್ಸ್ ಇನ್ಫಿನಿಟಿ ಆಗುತ್ತೆ ಅಂತ ಹೇಳ್ತದೆ. ಆನ್ಸರ್ ಏನು? ಎಸ್, ಡಿಕ್ರೀಸ್ ಆಗುತ್ತೆ ಇಲ್ಲಿ ನಮಗೆ. ಅಂದರೆ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸ್ ಆದರೆ ನಮಗಲ್ಲಿ ರೆಸಿಸ್ಟೆನ್ಸ್ ಆಫ್ LDR ಡಿಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಸೊ ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ದ ಆನ್ಸರ್ ಈಸ್ ಬಿ, ಡಿಕ್ರೀಸಸ್ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 156ರಲ್ಲಿ ವಿಚ್ ಫಾರ್ಮುಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ಪವರ್ ಆಫ್ ಎ DC ಸರ್ಕ್ಯೂಟ್ ಅಂತ ಹೇಳ್ತೀವಿ. ಪವರ್ ಗೊತ್ತಿದೆ ನಿಮಗೆ. ಪವರ್ನ ನಾವು ಮೆಜರ್ ಮಾಡೋಕೆ P ಈಸ್ ಈಕ್ವಲ್ ಟು ಏನು, ಇಲ್ಲಿ ಇರೋ ಆಪ್ಷನ್ಸ್ ಪ್ರಕಾರ ಹೋಗೋಣ. ವೋಲ್ಟೇಜ್ ಇಂಟು ಟೈಮ್, ಕರೆಂಟ್ ಇಂಟು ವೋಲ್ಟೇಜ್, ಆನಂತರ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ವೋಲ್ಟೇಜ್ ಇಂಟು ರೆಸಿಸ್ಟೆನ್ಸ್ ಅಂತ ಇದೆ. ಅಲ್ಲಿಗೆ ನಮ್ಗೆ ಯಾವ್ದು ಆನ್ಸರ್ ಇಲ್ಲಿ ಈ ಪ್ರಕಾರ ಬಂದರೆ ಕರೆಂಟ್ ಇಂಟು ವೋಲ್ಟೇಜ್ ಅಂತ ಹೇಳ್ತೇವೆ. ಕರೆಂಟ್ ಇಂಟು ವೋಲ್ಟೇಜ್ ಅಂದರೆ P ಈಸ್ ಈಕ್ವಲ್ ಟು I ಇಂಟು V ಅಂತ ಅರ್ಥ ಅಲ್ವಾ ಇದು. ಸೊ ನಮಗೆ ಬೇರೆ ಬೇರೆ ವ್ಯಾಲ್ಯೂ ಕೊಟ್ಟಾಗ್ಲೂ P ಕಂಡುಹಿಡಿಯೋಕ್ಕೆ ಗೊತ್ತಿರಬೇಕು. ಸೊ ಹಾಗೆ P ಈಸ್ ಈಕ್ವಲ್ ಟು ಇಲ್ಲಿ I ಇಂಟು V ಆಗುತ್ತೆ, ಅಥವಾ ಒಂದೊಂದು ಸಂದರ್ಭದಲ್ಲಿ I²R ಬರುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ E²/R ಇದೆ. ಇವೆಲ್ಲವೂ ಕೂಡ ಗೊತ್ತಿರಬೇಕಾಗತ್ತೆ. ಅಷ್ಟು ಗೊತ್ತಾದ್ರೇ ನಮಗೆ ಗೊತ್ತಾಗುತ್ತೆ. ಸೊ ಒಂದು ಪವರ್ ಕಂಡುಹಿಡಿಯೋದಕ್ಕೆ ನನಗಿಲ್ಲಿ P ಈಸ್ ಈಕ್ವಲ್ ಟು I ಇಂಟು V ಅಂದರೆ ಕರೆಂಟ್ ಇಂಟು ವೋಲ್ಟೇಜ್ ಅಂತ. ಸೊ ದಿಸ್ ಈಸ್ ದ ಪಾಯಿಂಟ್. ನಮಗೆಲ್ಲ ಫಾರ್ಮುಲಾಗಳು ನೆನಪಿರ್ಬೇಕು. ಇವೆಲ್ಲ ಬೇಸಿಕ್ ಫಾರ್ಮುಲಾಗಳು. P ಈಸ್ ಈಕ್ವಲ್ ಟು I ಇಂಟು V, P ಈಸ್ ಈಕ್ವಲ್ ಟು I²R, P ಈಸ್ ಈಕ್ವಲ್ ಟು E²R, ಇದೆಲ್ಲ ಗೊತ್ತಿರಬೇಕು. ಹಾಗೆ E ಕಂಡುಹಿಡಿಬೇಕಾದ್ರೆ ನಮಗೆ ಗೊತ್ತಿದೆ E ಈಸ್ ಈಕ್ವಲ್ ಟು I ಇಂಟು R ಬರ್ತದೆ, E ಈಸ್ ಈಕ್ವಲ್ ಟು P/I ಬರ್ತದೆ, ಹಾಗೆ E ಈಸ್ ಈಕ್ವಲ್ ಟು ರೂಟ್ P ಇಂಟು R ಇರ್ತದೆ. ಎಲ್ಲ ಗೊತ್ತಿರಬೇಕಾಗತ್ತೆ. ಸೊ ಮುಂದೆ ನಾವು ಆನ್ಸರನ್ನು ಹೋಗೋಣ. ದ ಆನ್ಸರ್ B ಈಸ್ ಕರೆಂಟ್ ಇಂಟು ವೋಲ್ಟೇಜ್. ನಮಗಿಲ್ಲಿ DC ಸರ್ಕ್ಯೂಟ್ನ ಪವರ್ನ ಮೆಜರ್ ಮಾಡೋಕ್ಕಾದ್ರೆ ಕರೆಂಟ್ ಇಂಟು ವೋಲ್ಟೇಜ್ ಅಷ್ಟು ಗೊತ್ತಿರಬೇಕು. ಸೊ ಅಲ್ಲಿಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 157ನೇ ಕ್ವಶನ್ ಏನಿದೆ ನೋಡಿ. ಕ್ಯಾಲ್ಕುಲೇಟ್ ದಿ ಹಾರ್ಟ್ ರೆಸಿಸ್ಟೆನ್ಸ್ ಆಫ್ 200 ವ್ಯಾಟ್ 250 ವೋಲ್ಟ್ ರೇಟೆಡ್ ಲ್ಯಾಂಪ್ ಅಂತ ಹೇಳ್ತದೆ. ಸೊ ಕ್ಯಾಲ್ಕುಲೇಟ್ ದಿ ಹಾರ್ಟ್ ರೆಸಿಸ್ಟೆನ್ಸ್ ಅಂದರೆ ಲ್ಯಾಂಪ್ ಆನ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇದು ಲ್ಯಾಂಪ್ ಆನ್ ಇದ್ದಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸಿಂಪಲ್ ಇದು ಗೊತ್ತಿದೆ ನಮಗೆ. ಈಗಷ್ಟೇ ಹೇಳಿದೆ ನಾನು. P ಈಸ್ ಈಕ್ವಲ್ ಟು ಇಲ್ಲಿ ವ್ಯಾಟೇಜು ಮತ್ತು ವೋಲ್ಟೇಜು ಕೊಟ್ಟಾಗ P ಈಸ್ ಈಕ್ವಲ್ ಟು ಏನು, ವ್ಯಾಟೇಜು ಇದೆ ನಮಗೆ, ವ್ಯಾಟೇಜ್ ಇದೆ ಆವಾಗ, ಮತ್ತು ಏನು ಗೊತ್ತಿದೆ, ವೋಲ್ಟೇಜು ಗೊತ್ತಿದೆ. ಆ ಸಂದರ್ಭದಲ್ಲಿ ನಾನು ರೆಸಿಸ್ಟೆನ್ಸನ್ನು ಕಂಡುಹಿಡಿಬೇಕಾಗಿದೆ. ಸೊ R ಈಸ್ ಈಕ್ವಲ್ ಟು ಏನು, V²/P. R ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಅಪ್ಲೈ ಮಾಡಿ. R ಈಸ್ ಈಕ್ವಲ್ ಟು V²/P ಅಂದರೆ ಅಲ್ಲಿಗೆ ವೋಲ್ಟೇಜ್ ಎಷ್ಟಿದೆ 250 ಇದೆ, ಪವರ್ ಅಂದರೆ 200 ವ್ಯಾಟ್. 250 ಇಂಟು 250 ಅಂದರೆ 250 ಇಂಟು 250 ಮಾಡಿ /200 ಮಾಡಿ ಆನ್ಸರ್ ಬರುತ್ತೆ. ಸೊ ದಿಸ್ ಈಸ್ ದ ಪಾಯಿಂಟ್. ಅಲ್ಲಿಗೆ ಆನ್ಸರ್ ಏನಿರುತ್ತೆ ಇದಕ್ಕೆ ಅಂತ ಹೇಳಿದ್ರೆ ನನಗೆ ಸಿ ಬರುತ್ತೆ ನೋಡಿ. ಆನ್ಸರ್ 312.5 ಓಮ್ ಬರುತ್ತೆ. 250 ಇಂಟು 250 /200 ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಸೊ ಆನ್ಸರ್ ಈಸ್ ಸಿ, 312.5. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 158. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇನ್ ಆ್ಯನ್ ಓಪನ್ ಸರ್ಕ್ಯೂಟ್? ನೋಡಿ, ಓಪನ್ ಸರ್ಕ್ಯೂಟ್ನೊಳಗಡೆ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಏನಿರುತ್ತೆ ಅಂತ ಕೇಳ್ತಾನೆ. ಸೊ ಓಪನ್ ಸರ್ಕ್ಯೂಟ್ನಲ್ಲಿ ಏನಿರುತ್ತೆ ನೋಡಿ, 0 ಇರುತ್ತಾ, ಲೋ ಇರುತ್ತಾ, ಹೈ ಇರುತ್ತಾ, ಇನ್ಫಿನಿಟಿ ಇರುತ್ತೆ. ಡೆಫಿನೆಟ್ಲಿ ಓಪನ್ ಸರ್ಕ್ಯೂಟ್ ಅಂದ್ರೆ ಏನು, ಓಪನ್ ಸರ್ಕ್ಯೂಟ್ ಈಸ್ ಹೈ ಅಂದರೆ ಎಸ್ಪೆಷಲಿ ಇನ್ಫಿನಿಟಿ ಅಂತ ಹೇಳ್ತೀವಿ ನಾವು. ಇನ್ಫಿನಿಟಿ ರೆಸಿಸ್ಟೆನ್ಸ್ ಇರ್ತದೆ ಅದರಲ್ಲಿ. ಸೊ ಆನ್ಸರ್ ಈಸ್ ಡಿ, ಇನ್ಫಿನಿಟಿ ಅಂತ ಗೊತ್ತಿರಬೇಕು. ಓಪನ್ ಸರ್ಕ್ಯೂಟ್ ಅಂದ ತಕ್ಷಣ ಇನ್ಫಿನಿಟಿ ರೆಸಿಸ್ಟೆನ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 159ಅಲ್ಲಿ ವಿಚ್ ರೆಜಿಸ್ಟರ್ ದ ಲೋವೆಸ್ಟ್ ಕರೆಂಟ್ flows in a parallel circuit having the values of 50 ohm, 220 ohm, 450 ohm and 560 ohm connected with the supply. ಇಲ್ಲಿ ಒಂದು ಸರ್ಕ್ಯೂಟ್ ಹೇಳ್ತಾನಲ್ಲಿ. ಆ ಸರ್ಕ್ಯೂಟ್ನಲ್ಲಿ ಯಾವ ಥರ ಸರ್ಕ್ಯೂಟ್ ಇದೆ ಇಲ್ಲಿ,
ಪ್ಯಾರಲಲ್ ಸರ್ಕ್ಯೂಟ್ ಇದೆ, ಪ್ಯಾರಲಲ್ಲಿ 50, 220, 450, 560 ಈ ಥರದ ವ್ಯಾಲ್ಯೂ ರೆಜಿಸ್ಟರ್ಗಳನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿ ಸಪ್ಲೈ ಸೋರ್ಸಿಗೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಯಾವ ಸರ್ಕ್ಯೂಟ್ ರೆಜಿಸ್ಟೆನ್ಸಲ್ಲಿ ಯಾವ ವ್ಯಾಲ್ಯೂ ರೆಜಿಸ್ಟೆನ್ಸಲ್ಲಿ ಲೋವೆಸ್ಟ್ ಕರೆಂಟ್ ಹೋಗುತ್ತೆ, ಯಾವ ವ್ಯಾಲ್ಯೂ ರೆಜಿಸ್ಟೆನ್ಸಲ್ಲಿ ಲೋವೆಸ್ಟ್ ಕರೆಂಟ್ ಹೋಗುತ್ತೆ ನಮ್ಗೆ ಗೊತ್ತಿದೆ. I is inversely proportional to the resistance. I is inversely proportional to ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಕರೆಂಟ್ ಕಡಿಮೆ, ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಕರೆಂಟ್ ಜಾಸ್ತಿ ಅಂತ ಗೊತ್ತಿದೆ ನಮಗೆ. ಸೊ ಆ ಬೇಸ್ ಮೇಲೆ ಇಲ್ಲಿ ಹೇಳಬೇಕಾಗುತ್ತೆ. ಹಾಗಾದರೆ ವೆರಿ ಸಿಂಪಲ್, ರೆಸಿಸ್ಟೆನ್ಸ್ ಜಾಸ್ತಿ ಎಲ್ಲಿದೆಯೋ ಅಲ್ಲಿ ಕರೆಂಟ್ ಜಾಸ್ತಿ, ಕಡಿಮೆ ಕರೆಂಟ್ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇರೋ ಕಡೆ ಕರೆಂಟು ಕಡಿಮೆ ಇರುತ್ತೆ. ಲೋವೆಸ್ಟ್ ಕರೆಂಟ್ ಇರೋದು ಹೆಚ್ಚು ಯಾವುದು ವ್ಯಾಲ್ಯೂ ಇದೆಯೋ ರೆಸಿಸ್ಟೆನ್ಸಲ್ಲಿ ಅದು ಯಾವುದಿದೆ ಇಲ್ಲಿ 560 ವ್ಯಾಲ್ಯೂ ಬಿಗ್ಗರ್ ವ್ಯಾಲ್ಯೂ ಇಲ್ಲಿ. ಸೊ 50, 220, 450 ಇದಕ್ಕೆಲ್ಲ ಕಂಪೇರ್ ಮಾಡಿದರೆ 560 ಬಿಗ್ಗರ್ ವ್ಯಾಲ್ಯೂ. ಆ ಕಾರಣದಿಂದ ಆನ್ಸರು 560 ಅಂತ. 560 ಒಮ್ಮಿನ ರೆಸಿಸ್ಟೆನ್ಸ್ನಲ್ಲಿ ಲೋವೆಸ್ಟ್ ವ್ಯಾಲ್ಯೂ ಕರೆಂಟ್ ಫ್ಲೋ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅಂತ ಅರ್ಥ. ಸರಿ, ಹಾಗಾದರೆ 160ನೇ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ಕಾಪರ್ ಕಂಡಕ್ಟರ್? ಕಾಪರ್ ಕಂಡಕ್ಟರ್ನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಿರಬೇಕು ನಿಮಗೆ. ಸೊ ಇದು ಆನ್ಸರ್ ಏನಿದೆ ಇಲ್ಲಿ ನೋಡಿ, 1.72 ಓಮ್ ಪರ್ ಸೆಂಟಿಮೀಟರ್ ಕ್ಯೂಬ್, 1.72 ಮೈಕ್ರೋ ಓಮ್, 1.72 ಮೈಕ್ರೋ ಓಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ. ಸೊ ಹಾಗೆ 1.72 ಮೈಕ್ರೋ ಓಮ್ ಪರ್ ಮೀಟರ್ ಅಂತ ಇದೆ. ಇದು ಯಾವುದು ಆನ್ಸರ್ ಇಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. 1.72 ಮೈಕ್ರೋ ಓಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಯಾವಾಗಲೂ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ ತಕ್ಷಣವೇ ಸೆಂಟಿಮೀಟರ್ ಕ್ಯೂಬ್ ಅನ್ನೋದನ್ನು ಬಂದು ಬರುತ್ತೆ. ಸೊ ಆನ್ಸರ್ ಈಸ್ ಸಿ, 1.72 ಮೈಕ್ರೋ ಓಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 161 ವಿಚ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ನಾವಲ್ಲಿ ಲಾಸ್ ಆಫ್ ರೆಸಿಸ್ಟೆನ್ಸ್ ಅಂತ ಏನು ಬರುತ್ತೆ ಅದರಲ್ಲಿ ಗೊತ್ತಿದೆ ನಮಗೆ. ಇದರಲ್ಲಿ ಯಾವುದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಲೆಂತ, ರೆಸಿಸ್ಟಿವಿಟಿನ, ಟೆಂಪ್ರೇಚರ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಎಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೋ ಡೌಟ್ ಎಟ್ ಆಲ್ ಅಂತ ಹೇಳ್ತೀವಿ. ಸೊ ಏರಿಯಾ ಆಫ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಅಂತಲೂ ಗೊತ್ತಿದೆ ನಮಗೆ. ಸೊ ನೆನ್ಪಿಟ್ಕೊಳ್ಳಿ, ದ ಆನ್ಸರ್ ಈಸ್ ಯಾವುದು? ಡಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 162ನೇ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ದಿ ಟೋಟಲ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಕ್ಯಾಲ್ಕುಲೇಟ್ ದಿ ಟೋಟಲ್ ಕೆಪಾಸಿಟನ್ಸ್ ವ್ಯಾಲ್ಯೂ ಇನ್ ದ ಸರ್ಕ್ಯೂಟ್. ಇಲ್ಲಿ ಒಂದು ಸರ್ಕ್ಯೂಟ್ ಇದೆ, ಅದರದ್ದು ಟೋಟಲ್ ಕೆಪಾಸಿಟನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಕೆಪಾಸಿಟರ್ಗಳು ಸೀರೀಸಲ್ಲಿ ಕನೆಕ್ಟ್ ಆದರೆ ಏನಂತ ತಗೊಳ್ತೀವಿ? 1/C ಈಸ್ ಈಕ್ವಲ್ ಟು 1/C1, 1/C2, 1/C3. ಅಂದರೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ ಹಾಗೆ ಇಲ್ಲಿ ಕೆಪಾಸಿಟರ್ ವಿಚಾರ ಬಂದಾಗ ಸೀರೀಸ್ ಕನೆಕ್ಟ್ ಮಾಡಿದಾಗ ಆ ಥರ ಉಲ್ಟಾ ಆಪೋಸಿಟ್. ಪ್ಯಾರಲಲ್ ಕನೆಕ್ಷನ್ ಇದ್ದರೆ ಅಲ್ಲಿ ರೆಸಿಸ್ಟೆನ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ತೇವೆ ಆ ಥರ ಮಾಡ್ತೀವಿ. ರೆಸಿಸ್ಟೆನ್ಸ್ಗೂ ಕೆಪಾಸಿಟ್ರಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಇದು, ಒಂದಕ್ಕೊಂದು ಆಪೋಸಿಟ್ ಫಾರ್ಮುಲಾಗಳು ಬರ್ತವೆ ಇಲ್ಲಿ. ಸೊ ನಮಗಿಲ್ಲಿ ಏನಿದೆ ಅಂತ ಹೇಳಿದರೆ ಇದು ಆ್ಯಕ್ಚುಲಿ 10 ಮೈಕ್ರೋಫೆರಡ್, 10 ಮೈಕ್ರೋಫೆರಡ್, 20 ಮೈಕ್ರೋಫೆರಡ್ ಇಲ್ಲಿ ವ್ಯಾಲ್ಯೂಗಳು ಕಾಣ್ತವೆ. 10, 10, 20 ಅಲ್ವಾ. ಸೊ ಈ ಪ್ರಕಾರ ಹೋದರೆ ನನಗೇನಾಗುತ್ತೆ 1/10 ಪ್ಲಸ್ 1/10 ಪ್ಲಸ್ 1/20 ಅಂತರ ತೊಗೊಂಡ್ರೆ ಆ ಪ್ರಕಾರ ಹೋದರೆ ಏನಾಗುತ್ತೆ, ನಾನು ಅಲ್ಲಿ ಎಲ್ ಸಿ ಎಮ್ ತೆಗಿಬೇಕಾಗುತ್ತೆ. 10, 10, 20ಗೆ ಎಲ್ ಸಿ ಎಮ್. ಸೊ 20 ಬರುತ್ತೆ. ಅಲ್ಲಿಗೆ 5/20 ಈಸ್ ನಥಿಂಗ್ ಬಟ್ 20/5 ಅಂತ, ಅಲ್ಲಿಗೆ 4 ಆಗುತ್ತೆ. ಆನ್ಸರ್ ಈಸ್ 4. ಯಾವುದಿದು? ಕ್ಯಾಲ್ಕುಲೇಟ್ ದಿ 6 ಬರುತ್ತಾ? ಇಲ್ಲ, 5 4 20. ಕ್ಯಾಲ್ಕುಲೇಟ್ ದ 6. ಕ್ಯಾಲ್ಕುಲೇಟ್ ದಿ ಟೋಟಲ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಟೋಟಲ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಸೊ ಇದು 30, 10, 30 ಇದೆ ವ್ಯಾಲ್ಯೂ. ಇದು ಸರಿಯಾಗಿ ಕಾಣ್ತಾ ಇಲ್ಲ. ಸೊ 30, 10, 30 ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ ಅಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಮಾಡೋಣ. ಅಲ್ಲಿ 1/30, 1/10, 1/30 ಆದರೆ ಅಲ್ಲಿಗೆ ನಮಗೆ 30
10 30ಗೆ 30 ಎಲ್ ಸಿ ಎಮ್ ಬಂದರೆ 1 + 3 + 1 ಆಗುತ್ತೆ. ಅಲ್ಲಿ 5/30 ಇಸ್ ನಥಿಂಗ್ ಬಟ್ 30/5 ಈಸ್ ನಥಿಂಗ್ ಬಟ್ 6 ಅಂತ. ಅಲ್ಲಿಗೆ ಆನ್ಸರ್ ಈಸ್ ಬಿ ಆಗುತ್ತೆ. ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ, ನಾವು ಈ ರೀತಿ ಮಾಡ್ಕೋಬೇಕು. ಏನು ಅಂದರೆ 1/30 + 1/10 + 1/30 ಈ ರೀತಿ ತೊಗೊಳ್ಳಿ. ಅಲ್ಲಿಗೆ 30 ಹಿಂಗೆ ಇದು ಬಂದು ಏನಾಗುತ್ತೆ, ನಮಗಿಲ್ಲಿ ವ್ಯಾಲ್ಯೂಗಳನ್ನು ಹಾಕೋಬೇಕು. ನಾವು ಅದನ್ನು ನೋಡ್ಕೋಬೇಕು. ಎಲ್ ಸಿ ಎಮ್ ತೊಗೊಂಡ್ಮೇಲೆ ಅಲ್ಲಿ 1 + 3 + 1 ಬರುತ್ತೆ. 1 + 3 + 1 ಇದೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿದೆ ಅಂದ್ಕೊಳ್ತೀನಿ. 3 1 4 1 5 ಅಲ್ಲಿಗೆ ಏನಾಗುತ್ತೆ 5/30 ಅನ್ನೋದು ಬಂದರೆ ಅದನ್ನೇ ನಾನು 30/5 ಮಾಡಿದರೆ 5 1 5 6 ಸೊ ಆನ್ಸರ್ ಈಸ್ 6 ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ದ ಆನ್ಸರ್ ಈಸ್ ರೈಟ್ ಆನ್ಸರ್. 6B is the right answer, no doubt at all. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಆಫ್ ಕೆಪಾಸಿಟನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಯೂನಿಟ್ ಆಫ್ ಕೆಪಾಸಿಟನ್ಸ್, ಧಾರಣ ಶಕ್ತಿಯ ಘಟಕ ಎಂದರೇನು ಅಂತ. ಸೊ ಕೆಪಾಸಿಟನ್ಸ್ಗೆ ಇಲ್ಲಿ ನಮಗೆ ಏನು ಬರುತ್ತೆ ನೋಡೋಣ. 163ನೇ ಕ್ವಶನ್ ಅದು. ಸೊ ಅಲ್ಲಿ ಮೋ ಇದೆ, ಹೆನ್ರಿ ಇದೆ, ಫ್ಯಾರಡ್ ಇದೆ, ಕೂಲಂಬ್ ಇದೆ. ಕೆಪಾಸಿಟನ್ಸ್ ಅಂದ ತಕ್ಷಣ ಫ್ಯಾರಡ್ ಅನ್ನೋದು ನಮಗೆಲ್ಲ ಗೊತ್ತಿರೋ ಆನ್ಸರ್. ಸೊ ಇದು ಮೋ ಅನ್ನೋದು ಕಂಡಕ್ಟನ್ಸ್ಗೆ ಬರ್ತದೆ, ಹೆನ್ರಿ ಅನ್ನೋದು ಇಂಡಕ್ಟನ್ಸ್, ಫ್ಯಾರಡ್ ಅನ್ನೋದು ಕೆಪಾಸಿಟನ್ಸ್, ಕೂಲಂಬ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ, ಇವೆಲ್ಲ ಗೊತ್ತಿರ್ತವೆ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ 164 ನೋಡೋಣ. 164ನೇ ಕ್ವಶನಲ್ಲಿ ಏನಿದೆ, ವಾಟ್ ಈಸ್ ದ ಕೆಪಾಸಿಟನ್ಸ್ ವ್ಯಾಲ್ಯೂ ಆಫ್ ಎ ಕೆಪಾಸಿಟರ್ ದ್ಯಾಟ್ ರಿಕ್ವೈರ್ಸ್ 0.5 ಕೂಲಂಬ್ ಟು ಚಾರ್ಜ್ ಟು 35 volts. ಇಲ್ಲಿ ಕೆಪಾಸಿಟನ್ಸ್ ಸಿ ಅಂತ ಏನು, ಸಿ ಇಸ್ ಈಕ್ವಲ್ ಟು Q/V ಅಲ್ವಾ. ಸೊ ಅದನ್ನೇ ಇಲ್ಲಿ ನಾವು ಸಿ ಇಸ್ ಈಕ್ವಲ್ ಟು Q/V ಅಂತ ಫಾರ್ಮುಲಾ ತೊಗೊಂಡ್ರೆ ಕ್ಯೂ ಎಷ್ಟಿದೆ ಅಲ್ಲಿ 0.5 ಇದೆ. 0.5 / V ಎಷ್ಟಿದೆ 35 ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡು ಆಯಿತು. ಕ್ಯಾಲ್ಕುಲೇಟ್ರ್ ಮಾಡಿ ಸೊ ಗೊತ್ತಾಗುತ್ತೆ ಎಷ್ಟು ಆನ್ಸರು ಅಂತ. ದ ಆನ್ಸರ್ ಈಸ್ 0.014 ಬರುತ್ತೆ. 0.014 ಫ್ಯಾರಡ್ ಆಗುತ್ತೆ. ದ ಆನ್ಸರ್ ಈಸ್ ಎ 0.014 ಇದು ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ 165ನೇ ಕ್ವಶನ್ ನೋಡೋಣ. ಹೌ ದ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್ ಕ್ಯಾನ್ ಬಿ ಡಿಕ್ರೀಸ್ಡ್. ನೋಡಿ ಕೆಪಾಸಿಟನ್ಸ್ ಕ್ಯಾನ್ ಬಿ ಡಿಕ್ರೀಸ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ನಮಗೆ ಕೆಪಾಸಿಟನ್ಸ್ನ ಈ ಬಗ್ಗೆ ಗೊತ್ತಿದೆ ನಮಗೆ. ಅಲ್ಲಿ ಇದು ಇಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ಏರಿಯಾ ಆಫ್ ದ ಪ್ಲೇಟ್ ಅಂತ ಗೊತ್ತಿದೆ. ಹಾಗೆ ಇದು ಇಟ್ ಈಸ್ ದಿ ಡಿಪೆಂಡ್ ಅಪಾನ್ ದಿ ರೆಸಿಸ್ಟೆನ್ಸ್ ಅಂತ ಗೊತ್ತಿದೆ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತಲೂ ಗೊತ್ತಿದೆ. ಹಾಗೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಡೈಎಲೆಕ್ಟ್ರಿಕ್ ಮೆಟೀರಿಯಲ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇವೆಲ್ಲದ್ರ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಇಲ್ಲಿ ಕ್ವಶನ್ ಏನು ಹೇಳ್ತದೆ, ಡಿಕ್ರೀಸ್ಡ್ ಅಂತ. ಹೌ ದ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್ ಕ್ಯಾನ್ ಬಿ ಡಿಕ್ರೀಸ್ಡ್. ಡಿಕ್ರೀಸ್ ಮಾಡುವ ಕೆಪಾಸಿಟನ್ಸ್ ಅಂದರೆ ಏನು ಮಾಡಿದರೆ ಈಗ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಇದರೊಳಗಡೆ ಇರತಕ್ಕಂಥ ಆಪ್ಷನ್ಸ್ ಪ್ರಕಾರ ಹೋದರೆ ಇನ್ಕ್ರೀಸ್ ದ ಪ್ಲೇಟ್ ಏರಿಯಾ ಅಂತ ಹೇಳ್ತದೆ. ಮತ್ತೊಂದು ಇನ್ಕ್ರೀಸಿಂಗ್ ದ ರೆಸಿಸ್ಟೆನ್ಸ್ ಆಫ್ ದ ಪ್ಲೇಟ್ಸ್ ಅಂತ ಹೇಳ್ತದೆ. ಹಾಗೆ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಮತ್ತೊಂದು ಯೂಸಿಂಗ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆನ್ಸರ್ ರೈಟ್ ಆನ್ಸರ್ ಅಂದರೆ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಗೊತ್ತಿರಬೇಕು ನಮಗೆ. ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಇನ್ಕ್ರೀಸ್ ಆದರೆ ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ಅಂದರೆ ಇನ್ಕ್ರೀಸ್ ಆದರೆ ಡಿಕ್ರೀಸ್. ಅಂದರೆ ಎರಡು ಪ್ಲೇಟಿನ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅದು ಜಾಸ್ತಿ ಆದಂಗೆಲ್ಲ ಕೆಪಾಸಿಟನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅವೆರಡು ಪ್ಲೇಟ್ನ ಡಿಸ್ಟೆನ್ಸ್ ಹತ್ತಿರ ಆದಂಗೆಲ್ಲ ಹತ್ತಿರ ಬಂದಂಗೆಲ್ಲ ಕೆಪಾಸಿಟನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಬೇಸ್ಡ್ ಆನ್ ದ್ಯಾಟ್ ದ ಆನ್ಸರ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಸೊ ಬನ್ನಿ ನೆಕ್ಸ್ಟ್ 166ನೇ ಕ್ವಶನ್ಗೆ ಹೋಗೋಣ. ವಿಚ್ ಈಸ್ ದ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇಲ್ಲಿ ಕೊಟ್ಟಿರೋ 4ರಲ್ಲಿ ಯಾವುದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ. ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಎಲ್ಲವುಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು ಇಲ್ಲಿ. ಸೊ ಅಂಥದ್ರಲ್ಲಿ ಇದರಲ್ಲಿ ನಮಗೆ ಏನಿದೆ ಅಂತ ನೋಡೋಣ. ವಿಚ್ ಈಸ್ ದ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಏರ್, ಸ್ಟೀಲ್, ವಾಟರ್ ಮತ್ತು ಪ್ಲಾಟಿನಮ್ ಅಂತ ಇದೆ. ಇಲ್ಲಿ ಡಯಾಮ್ಯಾಗ್ನೆಟಿಕ್ ಅಂತ ಹೇಳಿದ್ರೆ ವಾಟರೇ. ಇಲ್ಲಿ ವಾಟರ್ನ ನಾವಿಲ್ಲಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಸ್ಟೀಲು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿದೆ.
ಹಾಗೆ ಪ್ಲಾಟಿನಮ್ ಕೂಡ ಏನಾಗಿದೆ ಪ್ಯಾರಾಮ್ಯಾಗ್ನೆಟಿಕಲ್ಲಿ ಬರ್ತದೆ. ಸೊ ಏರು ನೋಡಿ ನಮಗೆ ಏರ್ ಪ್ಯಾರಾಮ್ಯಾಗ್ನೆಟಿಕಲ್ಲಿ ಬರ್ತದೆ. ಸೊ ಇದು ಈಗ ಆನ್ಸರ್ನ ನಾವಿಲ್ಲಿ ವಾಟರ್ ಅಂತ ಅಂದಾಗ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಫಾರ್ ಬೇಸ್ಡ್ ಆನ್ ದಿಸ್ ನಾವೇನು ಮಾಡ್ಬೋದು ಇಲ್ಲಿ ಅಂತ ಹೇಳಿದರೆ ಆನ್ಸರ್ನ ತಿಳ್ಕೊಬೋದಾಗಿದೆ. ಸೊ ಇದು ನಮಗೆ ಗೊತ್ತಿರಬೇಕು. ಏನು ವಾಟರು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತೇಳಿ ಗೊತ್ತಿರಬೇಕಾಗತ್ತೆ. ಸೊ ಈ ಬೇಸ್ ಮೇಲೆ ನಾವು ಹೇಳ್ತೀವಿ. ಆಮೇಲೆ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದ ಆನ್ಸರ್ ಈಸ್ ಸಿ ಅಂತ ಹೇಳ್ತದೆ. ವಾಟರ್ ಈಸ್ ದ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ನೋ ಡೌಟ್ಸ್. ನೆಕ್ಸ್ಟ್ ಕ್ವೆಶನ್ ಈಸ್ 167. Which factor affects the polarity of the electromagnet? Which factor affects the polarity of the electromagnet ಅಂತ ಇದೆ ಇಲ್ಲಿ. ಅದರಲ್ಲಿ ಯಾವುದು? ಲೆಂತ್ ಆಫ್ ದ ಕಾಯಿಲ್, ಡೈರೆಕ್ಷನ್ ಆಫ್ ದ ಕರೆಂಟ್, ಸ್ಟ್ರೆಂತ್ ಆಫ್ ದ ಕರೆಂಟ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನಮಗೆ ಪೊಲ್ಯಾರಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿದ್ರೆ ತಕ್ಷಣ ನೆನಪಾಗಿದ್ದು ಡೈರೆಕ್ಷನ್ ಆಫ್ ಕರೆಂಟ್. ಇದು ಪೊಲ್ಯಾರಿಟಿ ಅನ್ನೋದು ಏನಿದ್ರೆ ಡೈರೆಕ್ಷನ್ ಆಫ್ ದಿ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಿದೆ ನಮಗೆ. ಸೊ ಬೇಸ್ಡ್ ಆನ್ ದಿಸ್ ಆನ್ಸರ್ ಈಸ್ ಡೈರೆಕ್ಷನ್ ಆಫ್ ಕರೆಂಟ್. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 168ನೇ ಕ್ವೆಶನಲ್ಲಿ ವಾಟ್ ಈಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್, MMF ಅಂತ ಹೇಳ್ತೀವಿ. ಸೊ MMF ಈಸ್ ನಥಿಂಗ್ ಬಟ್ EMF ಅಂತವಲ್ಲ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ. EMF ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ MMF ಎರಡು ಒಂದೇ. ಇಲ್ಲಿ ಬನ್ನಿ ನೋಡೋಣ ಏನು ಅಂತ ಹೇಳ್ತದೆ ಇಲ್ಲಿ. ವಾಟ್ ಈಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಅಂತ ಕೇಳ್ತದೆ. ಸೊ ಯೂನಿಟ್ ಬಂದ್ಬಿಟ್ಟು ಏನು? ಆಂಪೇರ್ ಮೀಟರ್ ಸ್ಕ್ವೇರು ಅಥವಾ ಆಂಪೇರ್ ಮೀಟರು ಅಥವಾ ಆಂಪೇರ್ ಟರ್ನ್ಸ್, ಆಂಪೇರ್ ಪರ್ ಟರ್ನ್ಸ್ ಅಂತ ಇದೆ. ಇದು ಆಂಪೇರ್ ಟರ್ನ್ಸ್ ಏನಿದೆಯಲ್ಲ, ಆಂಪೇರ್ ಟರ್ನ್ಸ್ ಈಸ್ ಯೂನಿಟ್ ಆಫ್ ದ MMF. ಆಂಪೇರ್ ಟರ್ನ್ಸ್ ಈಸ್ ದ ಯೂನಿಟ್ ಆಫ್ ದಿ MMF. ಸಿ ಆನ್ಸರ್ ಈಸ್ ರೈಟ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 170ನೇ ಕ್ವೆಶನ್ನು. 169ನೇ ಕ್ವೆಶನ್. 169ನೇ ಕ್ವೆಶನ್ನಲ್ಲಿ ನಮಗೆ 169ನೇ ಕ್ವೆಶನಲ್ಲಿ ವಾಟ್ ಈಸ್ ದ ಟೋಟಲ್ ಇಂಡಕ್ಟನ್ಸ್ ಇಫ್ 3 ಇಂಡಕ್ಟರ್ಸ್ L1 ಆ್ಯಂಡ್ L2 L3 ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿದರೆ, ಅಂದರೆ ಇಂಡಕ್ಟನ್ಸ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ, ಸೊ ಅದಕ್ಕೆ ಯಾವ ಥರ ದ ಟೋಟಲ್ ಇಂಡಕ್ಟನ್ಸನ್ನು ಹೇಗೆ ತಗೊಳ್ಳೋದು? ಟೋಟಲ್ ಇಂಡಕ್ಟನ್ಸ್ ಇಫ್ 3 ಇಂಡಕ್ಟರ್ಸ್ L1 L2 ಆ್ಯಂಡ್ L3 ಆರ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಅಂತ ಹೇಳಿದ್ರೆ ಮಾಮೂಲಿ ರೆಸಿಸ್ಟೆನ್ಸ್ ಥರನೇ ಬರುತ್ತೆ ಇದು. ಸೊ ಹಾಗಾಗಿ ಆನ್ಸರ್ ಈಸ್ LT, ಟೋಟಲ್ ಇಂಡಕ್ಟನ್ಸ್ ಅಂತ ಈಜ್ಬಿಟ್ಟು L1 + L2 + L3 ಆಗುತ್ತೆ. ದ ಆನ್ಸರ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್, ನೋ ಡೌಟ್ ಇಟ್ ಆಲ್. ಸೊ ಬಿ ಅಂದರೆ ಇಂಡಕ್ಟರ್ಗಳನ್ನು ಕೂಡ ನಾವು ಏನು ಮಾಡ್ತೀವಿ, ಹೀಗೆ ನೋಡಿ ಕಾಯಿಲ್ 1 2 3 ಕಾಯಿಲ್ ಲಿಂಕರ್ಡ್ ಮಾಡ್ತೀವಲ್ಲ ಆ ಥರ. ಸೊ 1 ಕಾಯಿಲು 2 ಕಾಯಿಲು 3 ಕಾಯಿಲು ಹೀಗೆ ಈ ಥರ ಕನೆಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಅದನ್ನು ನಾವು L1 L2 L3 ಸೀರೀಸ್ ರೆಸಿಸ್ಟೆನ್ಸ್ ಹೆಂಗೋ ಹಾಗೆ ಇಲ್ಲಿ ಈ ಸೀರೀಸ್ ಇಂಡಕ್ಟರ್ L2 = L1 + L2 + L3 ಗೊತ್ತಿದೆ ನಮಗೆ. ಸೊ ಹಾಗಾದರೆ 170ನೇ ಕ್ವೆಶನ್ನು ವಾಟ್ ಈಸ್ ದ ಯೂನಿಟ್ ಆಫ್ ಪರ್ಮಿಯನ್ಸ್? ಪರ್ಮಿಯನ್ಸ್ ಅಂದರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕಂಡಕ್ಟನ್ಸ್ ಅಂತ ಲೆಕ್ಕ. ಓಕೆ, ಇಲ್ಲಿ ವಾಟ್ ಈಸ್ ದ ಯೂನಿಟ್ ಆಫ್ ಪರ್ಮಿಯನ್ಸ್ ಅಂತ ಕೇಳ್ತದೆ. ಸೊ ಯೂನಿಟ್ ಬಂದುಬಿಟ್ಟು ಆಂಪೇರ್ ಟರ್ನ್ಸ್ ಇದೆ, ವೆಬರ್ ಪರ್ ಆಂಪೇರ್ ಟರ್ನ್ಸ್ ಇದೆ, ಆಂಪೇರ್ ಟರ್ನ್ಸ್ ಪರ್ ವೆಬರ್ ಇದೆ, ಹಾಗೆ ವೆಬರ್ ಪರ್ ಸ್ಕ್ವೇರ್ ಮೀಟ್ರ್ ಇದೆ. ಸೊ ಆನ್ಸರ್ ಈಸ್ ವೆಬರ್ ಪರ್ ಆಂಪೇರ್ ಟರ್ನ್ಸ್. ಇಲ್ಲಿ ನಮಗೆ ಪರ್ಮಿಯನ್ಸ್ ಅಂದರೆ ವೆಬರ್ ಪರ್ ಆಂಪೇರ್ ಟರ್ನ್ಸ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ದ ಬಿ ಅಂತ. ಸೊ ನಮಗೆ ಮ್ಯಾಗ್ನೆಟಿಕ್ ಸರ್ಕ್ಯೂಟು ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ಇದೆಲ್ಲ ಗೊತ್ತಿದ್ದ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ 171 ಹೋಗೋಣ. ವಿಚ್ ರೂಲ್ ಈಸ್ ಅಪ್ಲೈಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇನ್ ಎ ಸೊಲೊನಾಯ್ಡ್ ಕಾಯಿಲ್? ನೋಡಿ ಆನ್ಸರ್ಸ್.
ವಿಚ್ ರೂಲ್ ಈಸ್ ಅಪ್ಲೈಡ್ ಅಂತ ಹೇಳ್ತಾನೆ. ವಿಚ್ ರೂಲ್ ಈಸ್ ಅಪ್ಲೈಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಸೊಲೊನೈಡ್ ಕಾಯಿಲ್. ಸೊಲೊನೈಡ್ ಕಾಯಿಲಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏ ಕಡೆ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ ಯಾವ ರೂಲ್ನ ಅಪ್ಲೈ ಮಾಡಬೇಕು? ಕಾರ್ಕ್ ಸ್ಕ್ರೂ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್, ಹಾಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಇದೆ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಂತ ಹೇಳ್ತೀವಿ. ಪಾಮ್ ರೂಲಲ್ಲಿ ನಮಗೆ ಏನು ಆಲ್ ಫಿಂಗರ್ಸ್ ಏನಿದೆ ಇದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೂಚನೆ ಮಾಡ್ತದೆ. ತಮ್ ಫಿಂಗರ್ ಏನು ಮಾಡ್ತದೆ? ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟನ್ನು ತೋರಿಸ್ತಾ ಇರ್ತದೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ, ರೈಟ್ ಹ್ಯಾಂಡ್ ಪಾಮ್ ರೂಲ್. ಆ್ಯಂಡ್ ದೆನ್ next question is 172. Calculate the total value of capacitance of series capacitor circuit. ಕೆಪಾಸಿಟರ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಅದರರ್ಥ ರೆಸಿಸ್ಟೆನ್ಸನ್ನು ಪ್ಯಾರಲಲ್ಲಾಗಿ ಮಾಡಿದಾಗ ಯಾವ ರೀತಿ ಫಾರ್ಮುಲಾ ತೊಗೊತೀವೋ ಆ ಥರ ಅಂತ ಹೇಳಿದೆ ನಾನು ನಿಮಗೆ. ಸೊ ಹಾಗೆ ಹೋದರೆ ಇಲ್ಲಿ ಏನಾಗುತ್ತೆ ನೋಡಿ, ಎಷ್ಟಿದೆ ಇದು 10 ಮೈಕ್ರೋಫೆರಡ್ 20 ಮೈಕ್ರೋಫೆರಡ್ ಇದೆ ಇದು. ಸೊ ಅಲ್ಲಿಗೆ ಏನಾಗುತ್ತೆ 1/10 ಪ್ಲಸ್ 1/10 ಪ್ಲಸ್ 1/20 ಆಗುತ್ತೆ. ಈ ರೀತಿ ಆಗುತ್ತೆ ಇದು. ಅಲ್ಲಿಗೆ ಇವು 3 ಕ್ಯಾಲ್ಸಿಯಮ್ ತೊಗೋಬೇಕು. ಎಲ್ಸಿಯಮ್ ತೊಗೊಂಡ್ರೆ ಅದು ಎಷ್ಟು ಬರುತ್ತೆ? 20 ಎಲ್ಸಿಯಮ್ ಆಗುತ್ತೆ. ಇವಾಗ ಅಲ್ಲಿಗೆ 2 + 1 ಬರುತ್ತೆ ಆನ್ಸರ್. ನೋಡಿ ನಿಮಗೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನು. ಸೊ ಅಲ್ಲಿ 5/20 ಅಂತ ಅರ್ಥ. ಸೊ 5/20 ಅಂತ ಹೇಳಿದ್ರೆ 5/20 20/5 ಆಗಿ ಮಾಡ್ಕೋಬೇಕಾಗುತ್ತೆ. ರಿವರ್ಸ್ ಮಾಡಿದರೆ 5 1 5 4 ಎಸ್. ಅಲ್ಲಿಗೆ ಆನ್ಸರ್ ಎಷ್ಟು ಬರ್ತಿತ್ತು? ಇಲ್ಲಿ 4 ಮೈಕ್ರೋಫೆರಡ್ ಆಗುತ್ತೆ. ಇಲ್ಲಿ 10 20 ಇದೆ, ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಕೆಪಾಸಿಟರ್ಗಳು. ಈ ಸಂದರ್ಭದಲ್ಲಿ 4 ಮೈಕ್ರೋಫೆರಡ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಅಲ್ಲಿಗೆ ಇಲ್ಲಿ ಆನ್ಸರ್ನ ನೋಡಿ, ಡಿ ನೋ, ಇದು ಏನಾಗುತ್ತೆ? ಆನ್ಸರ್ ಇಸ್ ರಾಂಗ್ ಅಂತ ಹೇಳ್ಬೋದು. ಎ ಇಸ್ ದ ರೈಟ್ ಆನ್ಸರ್, ನೋ ಡೌಟ್ ಎಟ್ ಆಲ್. ಯಾಕಂದರೆ ಇಲ್ಲಿ 10 20 ಸೀರೀಸಲ್ಲಿದ್ದರೆ, ಸೀರೀಸ್ ಮೀನ್ಸ್ ಪ್ಯಾರಲಲ್ ಥರ ತೊಗೋಬೇಕು. 1/10 ಕರೆಕ್ಟು, ಪ್ಲಸ್ 1/10 ಪ್ಲಸ್ 1/20 ಆಗುತ್ತೆ. ಸೊ 20 ಎಸ್ ರೈಟ್ ಆನ್ಸರ್. 4 ಮೈಕ್ರೋಫೆರಡ್ ಇಸ್ ದ ರೈಟ್ ಆನ್ಸರ್, ನೋ ಡೌಟ್ ಎಟ್ ಆಲ್. ಸೊ ನಾವಿಲ್ಲೊಂದು ಸಜೆಸ್ಟ್ ಮಾಡೋಣ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 173 ಅಂತ ಇದೆ. ವಾಟ್ ಪ್ರಿಕಾಷನ್ ಟು ಬಿ ಟೇಕನ್ ಬಿಫೋರ್ ಕನೆಕ್ಟಿಂಗ್ ದ ಡಿಫರೆಂಟ್ ವೋಲ್ಟೇಜ್ ರೇಟಿಂಗ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಸೊ ನೋಡಿ, ನಾವು ಕೆಪಾಸಿಟರ್ಗಳನ್ನ ಸೀರೀಸ್ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲೊಂದು ಇಂಪಾರ್ಟೆಂಟು ಇದನ್ನು ತೊಗೋಬೇಕಾಗುತ್ತೆ, ಪ್ರಿಕಾಷನನ್ನು. ಸೊ ಅಂಥ ಪ್ರಿಕಾಷನ್ ಏನು ಅಂತ ಕೇಳ್ತಾರೆ. ಸೊ ಅದೇ ಅದರಲ್ಲಿ ಎಸ್ಪೆಷಲಿ ಯಾವಾಗ ಅಂದರೆ ಡಿಫ್ರೆಂಟ್ ವೋಲ್ಟೇಜ್ ರೇಟಿಂಗ್ ಇದ್ದರೆ ಕೆಪಾಸಿಟರ್ನ ಸೀರೀಸ್ ಕನೆಕ್ಟ್ ಮಾಡಬೇಕಾದ್ರೆ ಏನು ಪ್ರಿಕಾಷನ್ ಟೇಕನ್ ಇದೆ, ಯಾವತ್ತು ಪ್ರಿಕಾಷನ್ ತೊಗೋಬೇಕು ಅಂತ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತದೆ ಅಂತ ಹೇಳಿದ್ರೆ, ಆಲ್ ದ ಕೆಪಾಸಿಟರ್ಸ್ ಮಸ್ಟ್ ಬಿ ಸೇಮ್ ಮ್ಯಾನುಫ್ಯಾಕ್ಚರರ್ ಅಂತ. ಒಬ್ಬರೇ ಮ್ಯಾನುಫ್ಯಾಕ್ಚರರ್ ಮಾಡಬೇಕು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ ಆನ್ಸರ್ ಇದು ಏನು ಅಂತ. ಹಾಗೆ ಈಚ್ ಕೆಪಾಸಿಟರ್ಸ್ ವೋಲ್ಟೇಜ್ ಡ್ರಾಪ್ ಮಸ್ಟ್ ಬಿ ಲೆಸ್ ದ್ಯಾನ್ ಇಟ್ಸ್ ವೋಲ್ಟೇಜ್ ರೇಟಿಂಗ್ ಅಂತ ಒಂದು ಬರುತ್ತೆ. ಮತ್ತು ಟೋಟಲ್ ಕೆಪಾಸಿಟರ್ಸ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದ್ಯಾನ್ ದ ಲೋವೆಸ್ಟ್ ವ್ಯಾಲ್ಯೂ ಆಫ್ ದ ಕೆಪಾಸಿಟರ್. ಹಾಗೆ ಬ್ರೇಕ್ ಡೌನ್ ವೋಲ್ಟೇಜ್ ಆಫ್ ಈಚ್ ಕೆಪಾಸಿಟರ್ ಮಸ್ಟ್ ಬಿ ಸೇಮ್ ಅಂತ. ಸೊ ಇದಲ್ಲ, ಇಲ್ಲಿ ಆನ್ಸರ್ ಇಸ್ ಬಿ ರೈಟ್ ಆನ್ಸರು. ಈಚ್ ಕೆಪಾಸಿಟರ್ಸ್ ವೋಲ್ಟೇಜ್ ಡ್ರಾಪ್ ಮಸ್ಟ್ ಬಿ ಲೆಸ್ ದ್ಯಾನ್ ಇಟ್ಸ್ ವೋಲ್ಟೇಜ್ ರೇಟಿಂಗ್ ಅಂತ ಹೇಳ್ತೀವಿ. ಯಾವಾಗ ಏನು ಡಿಫರೆಂಟ್ ವೋಲ್ಟೇಜ್ ರೇಟಿಂಗ್ ಕೆಪಾಸಿಟರ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಈಚ್ ಕೆಪಾಸಿಟರ್ ವೋಲ್ಟೇಜ್ ಡ್ರಾಪ್ ಮಸ್ಟ್ ಬಿ ಲೆಸ್ ದ್ಯಾನ್ ಇಟ್ಸ್ ವೋಲ್ಟೇಜ್ ರೇಟಿಂಗ್ ಅಂತ. ಇದು ಆನ್ಸರು. ಸೊ ಆನ್ಸರ್ ಈಸ್ ಬಿ ರೈಟ್ ಆನ್ಸರ್ ಇದೆ ಇಲ್ಲಿ. ಬಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 174ಅಲ್ಲಿ ವಿಚ್ ಮೆಟೀರಿಯಲ್ ಈಸ್ ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಬಂತಿಲ್ಲಿ. ವಿಚ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್? ಕ್ಲೀಟ್ ವೈರಿಂಗ್, ಕಾಪರ್, ಬಿಸ್ಮಿತ್, ಗ್ರಾಫೈಟ್ ಅಂತ ಇದೆ. ಎಸ್, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದರೆ ನೋ ಡೌಟ್ ಎಟ್ ಆಲ್ ಕಾಪರ್ ಇಸ್ ದ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಿದೆ. ಸೊ ಕಾಪರ್ ಅಂತ ಗೊತ್ತು ನಮಗೆ. ಬನ್ನಿ ಹಾಗಾದರೆ ನೆಕ್ಸ್ಟ್ ಆ್ಯಂಡ್ ಇವತ್ತಿನ ಲಾಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಪಾರ್ಟ್ ಮಾರ್ಕ್ಡ್ ಆ್ಯಸ್ ಎಕ್ಸ್ ಇನ್ BH ಕರ್ವ್?
ಸೇಮ್ ಈ ಫಿಗರಲ್ಲಿ ಬಿ ಎಚ್ ಕರ್ವ್ ಇದೆ. ಇದರಲ್ಲಿ ಒಂದು ಎಕ್ಸ್ ಮಾರ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಎಕ್ಸ್ ಮಾರ್ಕ್ ಏನದು ಅಂತ ಆ ಪಾರ್ಟನ್ನ ಏನಿದೆ ಅಲ್ಲ ಅದನ್ನ ಹೇಳಿ ಅಂತ. ಅಲ್ಲಿ ಎ ಕೊಯರ್ಸಿವಿಟಿ, ಸ್ಯಾಚುರೇಷನ್ ಪಾಯಿಂಟ್, ಮ್ಯಾಗ್ನೆಟೈಸಿಂಗ್ ಫೋರ್ಸ್, ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಇದೆ. ನಿಮಗೆಲ್ಲ ಗೊತ್ತಿದೆ ಈ ಭಾಗ ಏನು ಅಂತ ಹೇಳಿದ್ರೆ ಕೋಯರ್ಸಿಟಿವಿಟಿ ಅಂತೇಳಿ. ಸೊ ಕೋಯರ್ಸಿವಿಟಿ ಈಸ್ ದ ಪಾಯಿಂಟ್. ಸೊ ದಿಸ್ ಈಸ್ ದ ಆನ್ಸರ್. ಸೊ ಆನ್ಸರ್ ಎ ಈಸ್ ರೈಟ್, ಕೋಯರ್ಸಿವಿಟಿ ಅಂತ ಹೇಳ್ತೀವಿ. ಯಾವತ್ತು ನೆನಪಿಟ್ಕೊಳ್ಳಿ ಆ ಭಾಗವನ್ನು ಕೋಯರ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಏನು 151ರಿಂದ 175 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಆ ಕ್ವಶನ್ಗಳನ್ನು ನೋಡ್ತಾ ಇರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದುವರೆದು ಹೋಗೋಣ. ಅಲ್ಲಿಗೆ 176ರಿಂದ 200 ಕ್ವಶನ್ಗೆ ಹೋಗುವಂಥ ಸಮಯ ಬರುತ್ತೆ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.